ಎಲ್ರಿಗೂ ನಮಸ್ಕಾರ. ಕನ್ನಡತಿ ಟಿವಿಗೆ ಸ್ವಾಗತ. ನಾನು ವಿದ್ಯಶ್ರೀ. ಸಾಮೂಹಿಕ ಅತ್ಯಾಚಾರ ಇತ್ತೀಚೆಗೆ ಕಳೆದ ಶನಿವಾರ ನರಸೀಪುರದಲ್ಲಿ ಆ ಪಟ್ಟಣದಲ್ಲಿ ಒಂದು ಪಶ್ಚಿಮ ಬಂಗಾಳ ಮೂಲದ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರುವಂತಹ ವರದಿ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಪತ್ರಿಕೆಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ನೀವು ತಿಳ್ಕೊಂಡಿರ್ತೀರಾ ನೋಡಿ. ಇದು ಎಷ್ಟರ ಮಟ್ಟಿಗೆ ಸೇಫ್ ಸಮಾಜದಲ್ಲಿ ನಾವಿದೀವಿ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ನಮ್ಗೆ ಹುಡ್ತಾ ಹೋಗುತ್ತೆ. ಅದರ ಡೀಟೇಲ್ಸ್ ಗೊತ್ತಿಲ್ಲದೆ ಇರೋರ್ಗೂ ನಾನು ಒಂದಷ್ಟು ಡೀಟೇಲ್ಸ್ ಅನ್ನ ಅದ್ರ ಬಗ್ಗೆ ಕೊಡ್ತಾ ಹೋಗ್ತೀನಿ. ನರಸೀಪುರದ ಪಟ್ಟಣದಲ್ಲಿ ಯಾವ್ದು ಚಾಟ್ ಸೆಂಟರ್ ಅಲ್ಲಿ ಕಳೆದ 3 ತಿಂಗಳಿಂದ ಕೆಲಸ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಕೂಡ ಬಂದಿರುವಂತದ್ದು. ಅಂದ್ರೆ ಇವರು ಕಳೆದ ಶನಿವಾರ ಅವರ ಸ್ನೇಹಿತರ ಬರ್ಡೇ ಪಾರ್ಟಿಯನ್ನ ಮುಗಿಸ್ಕೊಂಡು ಮನೆಗೆ ಬರ್ತಿರುವಂತಹ ಸಂದರ್ಭದಲ್ಲಿ ಯಾರೋ 3 ಜನ ಕಿಡಿಗೇಡಿಗಳು ಕಾರ್ನಲ್ಲಿ ಬಂದು ಅಡ್ರೆಸ್ ಕೇಳುವಂತಹ ನೆಪದಲ್ಲಿ ಆಕೆಯನ್ನ ಕಿಡ್ನಾಪ್ ಮಾಡಿ ಒಂದು ಲಾಡ್ಜ್ಗೆ ಕರೆದುಕೊಂಡು ಹೋಗಿ 3 ಜನ ಆಕೆ ಮೇಲೆ ಸತತವಾಗಿ ಅತ್ಯಾಚಾರ ಮಾಡಿರುವಂತದ್ದು. ಆಶ್ಚರ್ಯ ಏನಂದ್ರೆ ಆಕೆ ಸಂತ್ರಸ್ತೆನ ಕೂಡಿ ಹಾಕಿದ್ರಂತೆ. ಆದ್ರೆ ತದನಂತರ ಆಕೆ ಹೇಳಿಕೆ ಕೊಟ್ಟಿರುವಂತಹ ಪ್ರಕಾರ ಆಕೆ ಬಳಿ ಇದ್ದಂತಹ 5,000 ರೂಪಾಯಿ ಮತ್ತೆ ಆಕೆ ಬಳಿ ಇದ್ದಂತಹ ಮೊಬೈಲ್ ಅನ್ನ ಅವ್ರು ಕಿತ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿರುವಂತದ್ದು. ಮತ್ತೆ 1 ಲಕ್ಷಕ್ಕೆ ಮತ್ತೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹಾಗೂ ಆಕೆಯ ಖಾಸಗಿ ವಿಡಿಯೋ ಚಿತ್ರೀಕರಣವನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಅಂತ ನೋಡ್ತಾ ಹೋಗೋದಾದ್ರೆ, ಆಕೆಯನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗಿ ನಂತರ ಆಕೆ ತಪ್ಪಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕೆ ಹೇಳಿದಾಳೆ, ನನ್ನ ಮನೆಯಲ್ಲಿ 1 ಲಕ್ಷ ರೂಪಾಯಿಗಳನ್ನ ಕ್ಯಾಶ್ ಅನ್ನ ಇಟ್ಟಿದ್ದೀನಿ, ನೀವು ಬನ್ನಿ ನಾನು ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿ ಅವರನ್ನ ಕರ್ಕೊಂಡು ಹೋಗಿರುವಂತದ್ದು. ಆದ್ರೆ ಅವಳು ಮನೆ ಒಳಗಡೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಡೋರ್ ಅನ್ನ ಲಾಕ್ ಮಾಡಿ, ಬಟ್ ಇವತ್ತು ಮಂಗಳವಾರ ಮತ್ತೆ ಅವರು ತನಿಖೆಯನ್ನ ಆರಂಭಿಸಿರುವಂತದ್ದು. ಮೈಸೂರಿನ ಪೊಲೀಸರು ಆ 3ರನ್ನ ಕೂಡ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಸಿರುವಂತದ್ದು. ಆದ್ರೆ ಅವರು ಈ ಹೇಳಿಕೆಗಳನ್ನ ತಳ್ಳಿ ಹಾಕಿದ್ದಾರೆ. ಅವರು ಹೇಳಿರೋ ಪ್ರಕಾರ ಆಕೆ ಸ್ವಇಚ್ಛೆಯಿಂದ ಬಂದಿರುವಂತದ್ದು ಅಂತ ಹೇಳಿ. ಅದೇನೇ ಇರ್ಲಿ ವಿಷಯ, ಆದ್ರೆ ನಿಜಕ್ಕೂ ಭಯ ಆಗುವಂಥದ್ದು ನಮ್ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಎನ್ನುವಂಥದ್ದು. ಅಂದ್ರೆ ಸಾಮೂಹಿಕ ಅತ್ಯಾಚಾರ ಅನ್ನುವಂತಹ ಪ್ರಕರಣ ತುಂಬಾ ಗಂಭೀರವಾದದ್ದು. ಅಂದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಸೇಫ್ ಆಗಿದ್ದೀವಿ ಅನ್ನುವಂಥದ್ದು, ಮತ್ತೆ ಮಾನವೀಯತೆ ಇಲ್ವಾ ಅಥವಾ ಕಾನೂನಿನ ಭಯ ಇಲ್ವಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಮತ್ತೆ ಅಥವಾ ನನಗೆ ಅನ್ಸುತ್ತೆ ಈ ಸಾಮಾಜಿಕ ಮಾಧ್ಯಮಗಳು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಸಾಕಷ್ಟು ಕ್ರೈಮ್, ಕೊಲೆ ಪ್ರಕರಣಗಳಿರಬಹುದು, ಬೇರೆ ಬೇರೆ ಪ್ರಕರಣಗಳು ಜಾಸ್ತಿ ಮೀಡಿಯಾದಲ್ಲಿ ಇಮಿಡಿಯೇಟ್ ಆಗಿ ಪಬ್ಲಿಷ್ ಆಗ್ತಾ ಹೋಗ್ತಾ ಇದೆ. ಈಗ ಎಷ್ಟು ಚಾನೆಲ್ಸ್ ಗಳಿರ್ಬಹುದು, ಎಲ್ಲ ಕಡೆ ಇಮಿಡಿಯೇಟ್ ಪಬ್ಲಿಷ್ ಆಗ್ತಾ ಹೋಗೋದ್ರಿಂದ ನಿಜವಾಗ್ಲೂ ಮನುಷ್ಯನ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅಥವಾ ಎಷ್ಟು ಅವನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ, ಆ ವಿಕೃತ ಮನೋಭಾವಗಳು ಹೇಗ್ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ನೆನ್ಸ್ಕೊಂಡು ನಿಜಕ್ಕೂ ನಮ್ಗೆ ಭಯ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅರ್ಥ ಮಾಡ್ಕೋಬೇಕಾಗಿರೋದು, ಹೆಣ್ಮಕ್ಳು ಹಂಗಾದ್ರೆ ನಾವ್ ಎಷ್ಟೇ ಮಾತಾಡ್ತಿದೀವಿ ಇವತ್ತು ಹೆಣ್ಮಕ್ಳು ಬಗ್ಗೆ ನಾವು ಮಾತಾಡ್ತಾ ಇದೀವಿ, ನಮಗೂ ಸ್ವಾತಂತ್ರ್ಯ ಕೊಡಿ, ನಾವೆಲ್ಲ ಓಡಾಡ್ತೀವಿ, ಎಲ್ಲ ಮಾಡ್ತೀವಿ ಅನ್ಕೊಂಡ್ರು ರಿಯಾಲಿಟಿನಲ್ಲಿ ಆಕ್ಚುಲಿ ಹೆಣ್ಮಕ್ಳಿಗೆ ಸೇಫ್ ಇಲ್ಲ. ಈ ತರದ ಪ್ರಕರಣಗಳಲ್ಲಿ ಆಕೆಗೆ ಯಾವಾಗ ನ್ಯಾಯ ಸಿಗತ್ತೆ? ಆಕೆಗೆ ಆಗಿರೋ ದೌರ್ಜನ್ಯಕ್ಕೆ ಯಾವಾಗ ನ್ಯಾಯ ಸಿಗುತ್ತೆ? ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅವ್ರಿಗೆ ಯಾವಾಗ ಶಿಕ್ಷೆ ಆಗತ್ತೆ? ಅಥವಾ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರ ಅವರು? ಎಷ್ಟು ಬೇಗ ಬರಬಹುದು? ಅಂದ್ರೆ ಕಾನೂನಿನ ಭಯ ಇಲ್ವಾ ಇವ್ರುಗಳಿಗೆ? ಇದೆಲ್ಲದಕ್ಕೂ ನಾವು ಉತ್ತರ ಹುಡುಕುವಂತಹ ಪ್ರಯತ್ನಗಳನ್ನ ಮಾಡ್ಬೇಕಾಗಿರುವಂತದ್ದು. ಮತ್ತೆ ದಯವಿಟ್ಟು ಎಲ್ಲಾ ಹೆಣ್ಮಕ್ಳಿಗೂ ನಾನು ಹೇಳುವಂತದ್ದು, ನಾವು ಎಷ್ಟೇ ಸೇಫ್ ಅಂತ ಅನ್ಕೊಂಡ್ರು ಬೆಂಗಳೂರಂತ ನಗರಗಳಲ್ಲೂ ನಮ್ಮ ಪೊಲೀಸ್ ವ್ಯವಸ್ಥೆ ಅಷ್ಟೊಂದು ದೂರುವಂತದ್ದು ಸರಿ ಇಲ್ಲ ಅಂತ ನನ್ಗನ್ಸುತ್ತೆ. ಅವರು ಎಷ್ಟು ಮ್ಯಾಕ್ಸಿಮಮ್ ಮಾಡಕ್ಕಾಗತ್ತೆ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಹೆಣ್ಣು ಮಕ್ಕಳಾಗಿ ನಾನು ಹೇಳುವಂಥದ್ದು, ನಮ್ಮ ಜವಾಬ್ದಾರಿ, ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿರುವಂಥದ್ದು. ಅಕಸ್ಮಾತ್ ಆಗುವಂತಹ ಪ್ರಕರಣಗಳಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಅಂತವ್ರಿಗೆ ತುಂಬಾ ಕಠಿಣವಾದ ಶಿಕ್ಷೆಗಳು ಆಗ್ಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕಠಿಣ ಅಂದ್ರೆ ಕಾನೂನುಗಳು ಜಾರಿ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು. ಸಮಾಜಕ್ಕೆ ಕೂಡ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡುವಂತಹ ಪ್ರಯತ್ನಗಳು ನಮ್ಮ ಕೋರ್ಟ್ ವ್ಯವಸ್ಥೆಯಲ್ಲಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಕೂಡ. ಹಾಗೆ ಆದಷ್ಟು ಹೆಣ್ಮಕ್ಳು ನಮ್ಮ ಸೇಫ್ಟಿ ನಮ್ಮ ಕೈಲಿ ಇಟ್ಕೊಳ್ಬೇಕು, ನಾವು ಸೇಫ್ ಆಗಿರ್ಬೇಕು. ಯಾರು ಬಂದು ನಮ್ಮನ್ನ ಸೇಫ್ ಮಾಡೋಕ್ ಸಾಧ್ಯ ಇಲ್ಲ. ಈ ಪ್ರಕರಣದಲ್ಲಿ 2 ರೀತಿಯ ಹೇಳಿಕೆಗಳು ಬಂದಿದೆ. ಅಂದ್ರೆ ಆಕೆ ಹೇಳ್ತಾ ಇದ್ದಾಳೆ ತಾನು ಅಪಹರಣಕ್ಕೆ ಒಳಗಾಗಿದ್ದೀನಿ ಅಂತ, ಬಟ್ ಅವರು ಅಪರಾಧದ ಆರೋಪಿಗಳು ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಆಕೆ ಸ್ವಇಚ್ಛೆಯಿಂದ ಬಂದಿದ್ದಾಳೆ ಅಂತ. ಈ 2 ರೀತಿಯ ಮನಸ್ಥಿತಿಗಳು ಎಷ್ಟು ಭಯನ ಹುಟ್ಟಿಸ್ತದೆ. ಅಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಅಥವಾ ಈ ನೆಗೆಟಿವ್ ವಿಚಾರಗಳನ್ನ ಜನರು ಹೇಗ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ,
ಇದೆಲ್ಲದ್ರ ಬಗ್ಗೆ ತುಂಬಾ ದೊಡ್ಡ ಟಾಪಿಕ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ ನಾವು. ಅಂಡ್ ಈ ತರದ್ದು ಮನಸ್ಥಿತಿಗಳು ಹೆಚ್ಚಾದ್ರೆ ಸಮಾಜದಲ್ಲಿ ನಿಜಕ್ಕೂ ಮುಂದೆ ಏನಾಗಬಹುದು ಅನ್ನುವಂತಹ ಭಯ ಕೂಡ ನಮ್ಗೆ ಕಾಡ್ತಾ ಹೋಗುತ್ತೆ. ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಬೆಂಗಳೂರು ನಗರಗಳಲ್ಲಿ ಒಂದು ಖುಷಿ ವಿಚಾರ ಏನಂದ್ರೆ, ಬೆಂಗಳೂರು ಅಥವಾ ಮುಂಬೈ ನಗರಗಳಲ್ಲಿ ನಾನು ಕಂಪ್ಯಾರಿಸನ್ ಮಾಡೋದಾದ್ರೆ ಅಟ್ಲೀಸ್ಟ್ ಆ ತರದ ಪ್ರಕರಣಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತಲ್ಲ, ಬಟ್ ಕಡಿಮೆ. ಯಾಕಂದ್ರೆ ಅಟ್ಲೀಸ್ಟ್ ಹೊಯ್ಸಳ ಅಂತ ವ್ಯವಸ್ಥೆಗಳಿದೆ. ನಮ್ಗೆ ಏನಾದ್ರೂ ಸಮಸ್ಯೆಗಳಾದಾಗ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ನಮ್ಮ ಎಲ್ಲಿದೀವಿ ನಮ್ಮ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಅವ್ರು ಬಂದು ನಮ್ಮನ್ನ ಕಾಪಾಡುವಂತಹ ವ್ಯವಸ್ಥೆಗಳು ಕೂಡ ಸಾಕಷ್ಟಿದೆ. ನಾನು ಈ ವಿಡಿಯೋ ಮೂಲಕ ಹೇಳೋದೇನಂದ್ರೆ, ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಅಂದ್ರೆ ಈಗ ನಾವು ಸಾಕಷ್ಟು ಜನ ಬೆಂಗಳೂರಿನಂತಹ ಮೆಟ್ರೋ ಸಿಟಿಗಳಲ್ಲಿ ವಾಸವನ್ನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರ ಪೊಲೀಸರ ಅಪ್ಲಿಕೇಶನ್ಸ್ ಗಳು ಏನೇನಿದೆ, ದಯವಿಟ್ಟು ಅದ್ರ ಬಗ್ಗೆ ನಿಮ್ಗೆ ಗಮನ ಇರ್ಲಿ, ಅದ್ರ ಬಗ್ಗೆ ಅವೇರ್ನೆಸ್ ಇರ್ಲಿ. ನಿಮ್ಗೆ ಎಮರ್ಜೆನ್ಸಿ ನಿಮ್ಮ ಮೊಬೈಲ್ ನಲ್ಲಿ ಸಾಕಷ್ಟು ಆಪ್ ಗಳ ಜೊತೆ, ಬೇರೆ ಆಪ್ ಗಳ ಜೊತೆ ಈ ಆಪ್ ಗಳನ್ನ ಕೂಡ ನೀವು ದಯವಿಟ್ಟು ಮೊಬೈಲ್ ನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಮ ಸೇಫ್ಟಿ. ಪ್ರತಿಯೊಬ್ಬ ಹೆಣ್ಮಗಳು ಯಾವುದೇ ಕಂಡೀಷನ್ ಅಲ್ಲಿ ಆದಷ್ಟು ನಿಮ್ಮ ಸೇಫ್ಟಿ ನಿಮ್ ಕೈಲಿರತ್ತೆ. ಮತ್ತೆ ಖುಷಿ ವಿಚಾರ ಏನಂದ್ರೆ, ಈಗ ಸಾಕಷ್ಟು ಕಂಪನಿಗಳಲ್ಲಿ ಕೂಡ ಈ ಒಂದು ಸೆಕೆಂಡ್ ಶಿಫ್ಟ್ ಇರಬಹುದು, ನೈಟ್ ಶಿಫ್ಟ್ ಇರಬಹುದು, ಸಾಕಷ್ಟು ಹೆಣ್ಮಕ್ಳು ದುಡಿತಾ ಇದ್ದಾರೆ. ಕೆಲವರು ಅನಿವಾರ್ಯವಾಗಿ ದುಡಿತಾ ಇದ್ದಾರೆ, ಕೆಲವರು ಕೆಲ್ಸಕ್ಕೋಸ್ಕರ ಅಥವಾ ಬೇರೆ ಬೇರೆ ಕಾರಣಗಳಿಗೆ ದುಡಿತಾ ಇದ್ದಾರೆ. ಬಟ್ ಖುಷಿ ಒಂದು ಮಟ್ಟಕ್ಕೆ ಏನ್ ಖುಷಿ ಆಗತ್ತೆ ಅಂತಂದ್ರೆ, ವಿತ್ ಗನ್ ಮ್ಯಾನ್ ಅವರು ಅಟ್ಲೀಸ್ಟ್ ವೆಹಿಕಲ್ಸ್ ನ ಅರೇಂಜ್ ಮಾಡ್ತಾ ಇದ್ದಾರೆ. ಬಟ್ ಕೆಲವು ನಗರ ಪ್ರದೇಶಗಳು ಹೋದ್ರೆ, ಬೆಂಗಳೂರನ್ನ ಬಿಟ್ಟು ಆಚೆ ನೋಡಿದ್ರೆ ಈ ತರದ್ದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಅಲ್ಲಿ ಕೂಡ ಈಗ ತುಂಬಾ ಮೇನ್ ಏರಿಯಾಸ್, ಮೇನ್ ರೋಡ್ಗಳಂತ ಏನಿದೆ ಅಲ್ಲಿ ಕೂಡ ಯಾರು ಅಲ್ಲಿ ಸಂಚಾರ ಪೊಲೀಸ್ ಠಾಣಾ ವಿಭಾಗ ಇರತ್ತೆ, ಅಲ್ಲಿ ಕೂಡ ನಾವ್ ಅನ್ಕೊಳ್ತಾ ಇರ್ತೀವಿ. ಅಥವಾ ಈ ವಿಡಿಯೋ ನೋಡುವಂತ ಸಾಕಷ್ಟು ಯಾರಾದ್ರೂ ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡಿರೋರ್ಗೆ ನಾನು ಹೇಳೋ ಮೆಸೇಜ್ ಏನಂದ್ರೆ, ನಿಮ್ಮನ್ನ ವಾಚ್ ಮಾಡ್ತಿರ್ತಾರೆ. ಪ್ರತಿ ಕಡೆ CC ಕ್ಯಾಮ್ರಾ ಇರತ್ತೆ. ಸೊ ನಿಮ್ಗೆ ಕಾನೂನಲ್ಲಿ ಯಾವ್ಯಾವ ರೀತಿ ಶಿಕ್ಷೆಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿಲ್ಲ. ಆದ್ರೆ ಒಂದು ಸಲ ಈ ತರ ವಿಕೃತ ಮನಸ್ಥಿತಿಗಳನ್ನ ಇಟ್ಕೊಂಡ್ರೆ ಇಡೀ ಜೀವನ ಪರ್ಯಂತ ನೀವು ಜೈಲಲ್ಲಿ ಕೊಳಿಬೇಕಾಗತ್ತೆ. ನೀವ್ ಅನ್ಕೊಂಡಿರೋ ತರ ಈಸಿ ಇರಲ್ಲ. ನಮ್ಗೆ ಖಂಡಿತ ನಂಬಿಕೆ ಇದೆ, ಇದ್ರ ಬಗ್ಗೆ ಖಂಡಿತವಾಗಿಯೂ ಕಠಿಣ ಕ್ರಮಗಳಾಗತ್ತೆ. ಅದ್ರ ಬಗ್ಗೆ ಆದಷ್ಟು ಬೇಗ ಆಗ್ಲಿ ಅನ್ನುವಂಥದ್ದೇ ನಮ್ಮ ಅಪೇಕ್ಷೆ ಕೂಡ ಆಗಿರುವಂಥದ್ದು. ಸೊ ಹೆಣ್ಮಕ್ಳೇ ಹುಷಾರಾಗಿರಿ, ಸೇಫ್ ಆಗಿರಿ. ಅದಕ್ಕೆ ಎಲ್ಲಾ ಬ್ಯಾಗ್ ಅಲ್ಲಿ ಯಾವ ರೀತಿ ಎಲ್ಲ ಪ್ರೊಟೆಕ್ಷನ್ಸ್ ಗಳನ್ನ ಇಟ್ಕೊಳ್ಳಿ. ಈಗ ಪೆಪ್ಪರ್ ಸ್ಪ್ರೇ ಅಂತ ಕೂಡ ಬಂದಿದೆ, ಅದನ್ನೆಲ್ಲ ಇಟ್ಕೊಳ್ಳಿ. ನಿಮ್ಮ ಸೇಫು ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದು, ನಮ್ಮ ಸೇಫ್ಟಿ ನಮ್ಮ ಜವಾಬ್ದಾರಿ ಆಗಿರತ್ತೆ. ದಯವಿಟ್ಟು ಎಲ್ರೂ ಸೇಫ್ ಆಗಿರಿ. ಅಂಡ್ ಇನ್ನೊಂದು ನನ್ನ ಲಾಸ್ಟ್ ಮೆಸೇಜ್ ಏನ್ ಹೇಳ್ತೀನಿ ಅಂತಂದ್ರೆ, ಏನು ಆಗಲ್ಲ, ನಾನು ಓಡಾಡ್ತೀನಿ, ಈ ಬಂಡತನ ಬೇಡ. ಅದು ಮೆಟ್ರೋ ಸಿಟಿ ಇರಬಹುದು ಅಥವಾ ಚಿಕ್ಕ ನಗರ ಸಿಟಿ ಡಿಸ್ಟ್ರಿಕ್ಟ್ ವೈಸ್ ಇರಬಹುದು. ಆ ತರದ ಮನಸ್ಥಿತಿಗಳನ್ನ ದಯವಿಟ್ಟು ಇಟ್ಕೋಬೇಡಿ, ಹುಷಾರಾಗಿರಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.